ತಾರೀಕು 12/5/2026. ಇದೂ ಕೂಡ ಗುರುರಾಜ್ ಹರಳೆಯವರು ಕಳಿಸಿದಂಥ ನರಸಿಂಹಸ್ವಾಮಿಯವರ ಕೃತಿ ಅಂತ ತಿಳಿತಾ ಇದ್ದೀನಿ. ತಂಪಾದ ಹೊತ್ತಿನಲ್ಲಿ ಸೊಂಪಾಗಿ ಮಳೆ ಸುರಿದು ಇಂಪಾದ ಗೀತೆಯನ್ನು ಭುವಿಯುಲಿದಿದೆ. ಸಂಪಿಗೆಯ ಕೆಂಪಾಗಿ ಕಂಪೆಲ್ಲ ಹೊರಸೂಸೆ ಕಂಪೂವಳವೆಲ್ಲೆಲ್ಲ ಘಮಘಮಿಸಿದೆ. ಮಲ್ಲಿಗೆಯ ಮುಗುಳುಗಳು ಅಲ್ಲಲ್ಲಿ ನಗೆ ಬೀರಿ ಚೆಲ್ಲಾಡಲು ಚೆಲುವ ಧರೆ ಬೆಳಗಿದೆ. ಮೆಲ್ಲ ಮೆಲ್ಲನೆ ದುಂಬಿ ಗಲ್ಲಕ್ಕೆ ಮುತ್ತಿಡಲು ಅಲ್ಲೋಲ ಕಲ್ಲೋಲ ಮನವಾಗಿದೆ. ರಂಗಿನಂಗಿಯ ಕಳಚಿ ಸಂಗಾತವನು ಬಯಸಿ ರಂಗದಲ್ಲಿ ರವಿಯು ಇಳಿದಾಗಿದೆ. ಸಂಗಡದಿ ಇನಿಯ ನೀರೇ ಸಂಗತಿಯ ಬಯಸುತ್ತಿರ ಸಂಗಾಮಿಯೋಲಗವು ಶುರುವಾಗಿದೆ. ಇಂದ್ರ ದಿಕ್ಕಿನ ಕೊನೆಗೆ ಚಂದ್ರನುದಿಸಲು ಮೆಲ್ಲಲಾಂಧ್ರದಂದದಿ ಹೃದಯವು ಬೆಳಗಿದೆ. ಚಂದ್ರಿಕೆಯ ಜೋಲಿಯಲ್ಲಿ ಚಂದ್ರಮುಖಿ ಮುಳುಗೇಳ ಲಿಂದ್ರಧನು ಶರದ ಹೊಡೆತಕ್ಕೆ ನಲುಗಿದೆ. ರಂಜಮಾಲೆಯ ಹಿಡಿದು ರಂಜಿಸುತ್ತ ಅವನಿರಲು ಹಿಂಜಿದರಳೆಯ ತೆರೆದಿತನುವಾಗಿದೆ. ಸಂಜೆ ರವಿ ಮುಳುಗುತ್ತಲಿ ಕಂಜದ ತೆರೆದರಳಿ ಸಂಜಯನು ಮನವೆಂದು ತೊರೆದಾಗಿದೆ. ಪದಾರ್ಥ ಹೇಳುವುದಾದ್ರೆ ಕೆಂಪು ಒಳ ಅಂದರೆ ಗಾಳಿ, ಶಂಪ ಅಂದರೆ ಮಿಂಚು, ಓಲಗ ಅಂದರೆ ದರ್ಬಾರು, ಸಂಗತಿ ಅಂದರೆ ಜೊತೆ, ಸಹವಾಸ, ಸಂಬಂಧ, ಹಿಂಜು ವಿಸ್ತರಿಸು, ಸಂಜೆ ಎಚ್ಚರ, ಕಂಜ ತಾವರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಸರ್.